ಕಿಡಿಗೇಡಿ ಅಮಿತ್ ಶಾಗೆ, ಕೇಂದ್ರ ಗೃಹ ಸಚಿವ ಕಿಡಿಗೇಡಿ ಅಮಿತ್ ಶಾಗೆ, ದೇಶದ್ರೋಹಿ ಕಿಡಿಗೇಡಿ ಅಮಿತ್ ಶಾಗೆ, O20 ಅಮಿತ್ ಶಾಗೆ, O20 ಅಮಿತ್ ಶಾಗೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಅಮಿತ್ ಶಾ ಅವರನ್ನು ಕೇಂದ್ರ ಸಚಿವ ಸಂಪುಟದಿಂದ ವಜಾಗೊಳಿಸಿ ದೇಶದಿಂದಲೇ ಗಡೀಪಾರು ಮಾಡುವಂತೆ ಆಗ್ರಹಿಸಿ ಹುಣಸೂರು ಕಾಂಗ್ರೆಸ್ ಪಕ್ಷ ಹಾಗೂ ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಸಂವಿಧಾನ ವೃತ್ತದ ಬಳಿ ನೂರಾರು ಮಂದಿ ಜಮಾವಣೆಗೊಂಡು ಪಕ್ಷದ ಕಾರ್ಯಕರ್ತರು ಹಾಗೂ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಸಂವಿಧಾನದ ವೃತ್ತದ ಬಳಿ ಸಂಚಾರ ತಡೆದು ಮಾನವ ಸರಪಳಿ ನಿರ್ಮಿಸಿ ಅಮಿತ್ ಶಾ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದರು. 1 ಗಂಟೆಗಳಿಗೂ ಹೆಚ್ಚು ಕಾಲ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿ ನಗರಾಭಿವೃದ್ಧಿ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಎಚ್.ಪಿ. ಅಮರನಾಥ್ ಮಾತನಾಡಿ, ಗೃಹ ಮಂತ್ರಿ ಅಮಿತ್ ಶಾ ಅವರಿಗೆ ಬುದ್ಧಿಭ್ರಮಣೆಯಾಗಿದೆ. ಅವರನ್ನು ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆಗೆ ಸೇರಿಸಿದರೆ ಒಳಿತು. ಕೇಂದ್ರ ಗೃಹ ಮಂತ್ರಿಯಾಗಿ 2ನೇ ಬಾರಿ ಇನ್ನೂ ಅಂಬೇಡ್ಕರ್ ಬಗ್ಗೆ ತಿಳಿದುಕೊಳ್ಳದ ವ್ಯಕ್ತಿಯನ್ನು ಮಂತ್ರಿ ಸ್ಥಾನದಿಂದ ವಜಾಗೊಳಿಸಿ, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ದಲಿತ ಸಂಘಟನೆಗಳ ಜಿಲ್ಲಾಧ್ಯಕ್ಷ ಹರಿಹರ ಆನಂದಸ್ವಾಮಿ ಮಾತನಾಡಿ, ದೇಶದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ಜವಾಬ್ದಾರಿ ಹೊತ್ತ ಕೇಂದ್ರ ಗೃಹ ಮಂತ್ರಿಗಳು ದೇಶಕ್ಕೆ ಒಂದು ದೊಡ್ಡ ಹುಳುವಾಗಿದ್ದಾರೆ. ಈ ದಿನ ದೇಶವನ್ನು ಒಂದು ದುಷ್ಟಕೂಟ ಆಳ್ವಿಕೆ ನಡೆಸುತ್ತಿದೆ. ಕೇಂದ್ರ ಸರ್ಕಾರದ ಗೃಹ ಸಚಿವ ಅಮಿತ್ ಶಾ ರವರು ಸಂಸತ್ನಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರ ಬಗ್ಗೆ ಹಗುರವಾಗಿ ಮಾತನಾಡಿರುವುದು ಖಂಡನೀಯ. ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರು ನಮಗೆ ವ್ಯಸನ ಅಲ್ಲ, ಅವರು ನಮಗೆ ನಿತ್ಯ ಸ್ಮರಣೆ, ನಮ್ಮ ಉಸಿರು. ಅವರು ಕೊಟ್ಟಿರುವ ಸಂವಿಧಾನದಿಂದಲೇ ಅಮಿತ್ ಶಾ 2 ಬಾರಿ ಕೇಂದ್ರದಲ್ಲಿ ಗೃಹ ಸಚಿವರಾಗಿ ಅಧಿಕಾರ ನಡೆಸಲು ಸಾಧ್ಯವಾಗಿರುವುದು. ಅಂತಹ ಮಹಾತ್ಮರನ್ನು ಸಂಸತ್ನಲ್ಲಿ ದುರಹಂಕಾರದಿಂದ ಹಗುರ ಮಾತುಗಳನ್ನಾಡಿ ಅಪಮಾನ ಮಾಡಿದ್ದಾರೆ. ಆದ್ದರಿಂದಲೇ ಕೂಡಲೇ ಇವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಡಿ.ಕೆ. ಕುನೇಗೌಡ ಮಾತನಾಡಿ, ಡಾಕ್ಟರ್ ಅಂಬೇಡ್ಕರ್ ರವರಿಂದ ಸಮಾನತೆ ಮತ್ತು ಘನತೆಯ ಬದುಕನ್ನು ಪಡೆದಿರುವ ದೇಶದ ಕೋಟ್ಯಾಂತರ ಜನರು ಹಾಗೂ ಅಭಿಮಾನಿಗಳಿಗೆ ಅಪಮಾನ ಮಾಡಿರುವುದು ಖಂಡನೀಯ ಹಾಗೂ ಅಕ್ಷಮ್ಯ ಅಪರಾಧ. ಆದ್ದರಿಂದ ಮಾನ್ಯ ರಾಷ್ಟ್ರಪತಿಗಳು ಹಾಗೂ ಪ್ರಧಾನಮಂತ್ರಿಗಳು ಅಮಿತ್ ಶಾ ರವರನ್ನು ಕೂಡಲೇ ಸಚಿವ ಸಂಪುಟದಿಂದ ವಜಾ ಮಾಡಬೇಕು, ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಹುಣಸೂರು ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷ ವಕೀಲ ಪುಟ್ಟರಾಜು, ಜಯರಾಮು, ತಾಲೂಕು ನಾಯಕ ಸಮಾಜದ ಅಧ್ಯಕ್ಷ ಅಣ್ಣಯ್ಯ ನಾಯಕ ಮಾತನಾಡಿದರು. ಪ್ರತಿಭಟನಾಕಾರರಿಂದ ತಹಸೀಲ್ದಾರ್ ಜೆ. ಮಂಜುನಾಥ್ ಮನವಿ ಸ್ವೀಕರಿಸಿದರು. ಪ್ರತಿಭಟನೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಟಿ.ವಿ. ನಾರಾಯಣ್, ಕಲ್ಕುಣಿಕೆ ರಮೇಶ್, ಬಿಳಿಕೆರೆ ಪ್ರೇಮ್ಕುಮಾರ್, ಗ್ಯಾರಂಟಿ ಸಮಿತಿ ತಾಲೂಕು ಅಧ್ಯಕ್ಷ ರಾಘು, ಅಕ್ರಮ ಸಕ್ರಮ ತಾಲೂಕು ಅಧ್ಯಕ್ಷ ಕುಮಾರ್, ಹುಡಾ ಸದಸ್ಯ ಅಫ್ರೋಜ್ ಅಹಮದ್, ಖಾಲಿದ್, ತಾಲೂಕು ಪಂಚಾಯಿತಿ ಸದಸ್ಯರಾದ ಅಜ್ಗರ್ ಪಾಷಾ, ಗದ್ದಿಗೆ ದೇವರಾಜ್ ಕುಮಾರ್, ದಲಿತ ಸಂಘಟನೆಯ ರತ್ನಪುರಿ ಪುಟ್ಟಸ್ವಾಮಿ, ಕಿರಂಗೂರು ಸ್ವಾಮಿ, ಡೇವಿಡ್, ಪ್ರಗತಿಪರ ಸಂಘಟನೆಯ ಅಧ್ಯಕ್ಷ ರಾಮಕೃಷ್ಣ, ಶಿವರಾಜ್, ಶೀರೇನಹಳ್ಳಿ ಸುರೇಶ್, ಉದ್ಯಮಿಗಳಾದ ರಾಜು, ಕೃಷ್ಣ, ನಿವೃತ್ತ ಶಿಕ್ಷಕರಾದ ಕಾಂತರಾಜು, ಕೃಷ್ಣಯ್ಯ, ನಾಗಯ್ಯ, ಗುತ್ತಿಗೆದಾರರಾದ ಗಣೇಶ್, ಜವರನಾಯಕ, ಕುಮಾರಸ್ವಾಮಿ, ಲತಾ ಶ್ರೀಕಂಠಪ್ಪ, ಮಹದೇವ್, ಕುಪ್ಪುಸ್ವಾಮಿ, ಹುಂಡೇಮಾಳ ಸುರೇಶ್, ಮಹಿಳಾ ಮುಖಂಡರಾದ ಕಲ್ಪನಾ, ಶಾಂತರಾಮೇಶ್, ರೇಖಾ, ನೇತ್ರವತಿ, ರೇಣುಕಾ ಸೇರಿದಂತೆ ಯುವ ಕಾಂಗ್ರೆಸ್ ಕಾರ್ಯಕರ್ತರು, ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು, ವಿವಿಧಗಳ ನಾಮನಿರ್ದೇಶನ ಸದಸ್ಯರುಗಳು ಸೇರಿದಂತೆ 500ಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗವಹಿಸಿದ್ದರು. ಬಿ.ಆರ್. ಅಂಬೇಡ್ಕರ್ ಅವರ ಬಗ್ಗೆ ಅವ್ರನ್ನ ನೆನೆಸ್ಕೊಳ್ಳೋದು ಏನು ಸಿಗೋದಿಲ್ಲ ಅಂತ ಹೇಳ್ತಾರಲ್ಲ, ಅವನಂತ ಕಿಡಿಗೇಡಿ ಯಾರು ಇಲ್ಲ. ಇವತ್ತು ಪ್ರತಿ ಒಂದು ಕಾರ್ಯಚಟುವಟಿಕೆ ಯಾವುದು ಶಾಸಕಾಂಗ ಇರ್ಬೋದು, ಕಾರ್ಯಾಂಗ ಇರ್ಬೋದು, ಎಲ್ಲ ಅಂಗಗಳು ಸಹ ನಡೀತಾ ಇರುವಂತದ್ದು ಸಂವಿಧಾನದ ಆಧಾರದ ಮೇಲೆ. ಇವತ್ತು ಪ್ರತಿಯೊಬ್ಬ ಕಸ ಗುಡಿಸುವಂತ ವ್ಯಕ್ತಿನೂ ಸಹ ಇವತ್ತು ದೇಶದ ಪ್ರಧಾನಮಂತ್ರಿ ಆಗ್ಬೋದು, ರಾಷ್ಟ್ರಪತಿ ಆಗ್ಬೋದು, ಅದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತದ್ದು ಸಂವಿಧಾನ. ಅಂತ ಸಮಾನತೆಯ ಬದುಕನ್ನು ಕಲ್ಪಿಸಿಕೊಟ್ಟಿರುವಂತ ಅಂಬೇಡ್ಕರ್ ಅವರು
ಅವರ ಹೆಸರನ್ನ ಹೇಳಿದ್ರೆ ನಿಮ್ಗೆ ಮೋಕ್ಷ ಸಿಗೋದಿಲ್ಲ. ಯಾವುದೋ ಕಾರಣದ ಕಲ್ಲು ಜೀವ ಇರೋದಂತ ದೇವ್ರನ್ನ ಹೆಸರು ಹೇಳಿದ್ರೆ ನಿಮ್ಗೆ ಮೋಸ ಸಿಗ್ತದೆ ಅಂತ ಹೇಳಿ ಹೇಳ್ತಲ್ಲ. ಇವರು ಒಂದು ಭಾರತ ದೇಶದ ಗೃಹ ಮಂತ್ರಿ ಆದಕ್ಕೆ ನಾಲಾಯಕು ಗಡಿಪಾರಾದಂತ ವ್ಯಕ್ತಿಗಳು ಇವತ್ತು ದೇಶವನ್ನು ಆಳುವಂತ ಪರಿಸ್ಥಿತಿ ಬಂದೋಗಿದೆ ಬಂಧುಗಳೇ. ಇವತ್ತು ಏನು ಅವರ ಅಜೆಂಡಾ ಸಂವಿಧಾನವನ್ನ ಬದಲಾವಣೆ ಹಂತವಾಗಿ ಬದಲಾವಣೆ ಮಾಡ್ತೀವಿ, ಬಹಿರಂಗವಾಗಿ ಬದಲಾವಣೆ ಮಾಡೋದು ಬೇಡ ಅಂತೇಳಿ ತಿದ್ದುಪಡಿಗಳ ಮೂಲಕ ಇವತ್ತು ನೊಂದವರ ಪಾಲಿಗೆ ಏನು ಅಲ್ಪಸಂಖ್ಯಾತರಿಗೆ ಮತ್ತು ದಿಕ್ಕು ದೆಸೆ ಇಲ್ಲದ ಜನರಿಗೆ ನೋವನ್ನ ಒರೆಸುವಂತ ಕೆಲಸವನ್ನ ಮಾಡದೆ ಅವರ ಬದುಕನ್ನ ಮೂರಾಬಟ್ಟೆ ಮಾಡುವಂತ ಕೆಲಸಕ್ಕೆ ಕೈ ಹಾಕ್ತಾ ಇರುವಂತ ಕೇಂದ್ರ ಸರ್ಕಾರಕ್ಕೆ ಬಂಧುಗಳೇ ಪ್ರತಿನಿತ್ಯವೂ ಸಹ ನಾವು ಧಿಕ್ಕಾರವನ್ನ ಕೂಗಬೇಕಾಗ್ತದೆ. ಇವತ್ತು ಅಮಿತ್ ಶಾ ಒಂದು ಕಾನೂನುಗಳನ್ನ ಮಸೂದೆಗಳನ್ನ ಅಂಗೀಕಾರ ಮಾಡಿ ತಿದ್ದುಪಡಿ ಮಾಡಿ ಕಾನೂನನ್ನ ಜಾರಿಗೆ ತರುವಂತ ಸಂಸತ್ನಲ್ಲಿ ಸಂವಿಧಾನವನ್ನ ಜಾರಿಗೆ ಕೊಟ್ಟಂತ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರನ್ನ ಹೇಳಿದ್ರೆ ನಿಮ್ಗೆ ಏನು ಸಿಗೋದಿಲ್ಲ ಅಂತ ಹೇಳ್ತಾರಲ್ಲ, ಇವನ್ಗೆ ಏನ್ ಮಾಡಬೇಕು? ಆದ್ರೆ ಈ ಒಂದು ದೇಶದ್ರೋಹ ಕೆಲಸವನ್ನ ಮಾಡಿರುವಂತ ಅಮಿತ್ ಶಾವನ್ನ ಈ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳಾಗಬಹುದು ಈ ದಿನ ಹುಣಸೂರು ತಾಲೂಕು ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಂಬೇಡ್ಕರ್ಗೆ ಅಪಮಾನದ ಹೇಳಿಕೆಯನ್ನು ನೀಡುವುದರ ಮುಖಾಂತರ ಅಂಬೇಡ್ಕರ್ ಅವರಿಗೆ ಅಗೌರವ ತೋರಿಸಿರುವಂಥ ಅಮಿತ್ ಶಾವನ್ನು ಕೇಂದ್ರ ಸರ್ಕಾರದ ಸಚಿವ ಸಂಪುಟದಿಂದ ಕೈಬಿಟ್ಟು ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ವಿ.